ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳು ವಿದ್ಯಾರ್ಥಿಗಳು ವಂಚನೆಯ ನಡುವೆ ಬದುಕುತ್ತಿದ್ದಾರೆ. ಇಂದಿರಾ ಗಾಂಧಿ ಕುರುಡಿ ವಸತಿ ಶಾಲೆ ಪರವಾನಗಿ ಇಲ್ಲದೆ ಕಟ್ಟಡ ಇದೆ. ಹೀಗಾಗಿ ಸರ್ಕಾರದ ನಿಯಮಗಳೇ ಮಾನ್ಯತೆ ಗಾಳಿಗೆ ತೂರಲಾಗಿದೆ ಎಂದು ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕುರುಡಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಸೌಲಭ್ಯಗಳಿಲ್ಲದೆ ಒಂದೇ ಕೊಠಡಿಯಲ್ಲಿ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಳಿದುಕೊಂಡಿದ್ದಾರೆ. ಕಟ್ಟಡ ಪರವಾನಗಿ ಇಲ್ಲದೆ ಬಿಲ್ಡಿಂಗ್ ನಿರ್ಮಾಣ ಮಾಡಲಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಅನಾಹುತವಾದರೆ ಯಾರು ಕೂಡ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಲ್ಲಿ ಸೌಲಭ್ಯಗಳಿಲ್ಲದೆ ಬದುಕುತ್ತಿದ್ದಾರೆ. ಆದರೆ ತಾಲೂಕು ಅಧಿಕಾರಿ ನಟರಾಜ್ ಅವರ ದುರಾಡಳಿತ ಇಲ್ಲಿ ಎದ್ದು ಕಾಣುತ್ತದೆ ಎಂದು ಜಾವೇದ್ ಖಾನ್ ಮಾಧ್ಯಮದವರ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಿಂದ ಮುನ್ಸಿಪಾಲಿಟಿ ಆಲ್ರೆಡಿ ತಿರಸ್ಕರಿಸಿದ್ದಾರೆ. ನಾವು ಯಾವುದೇ ರೀತಿಯಿಂದ ಪರವಾನಗಿ ಕೊಟ್ಟಿಲ್ಲ, ಬಿಲ್ಡಿಂಗ್ ಕಟ್ಟಡ ಇಲ್ಲ, ಎನ್ಎ ಇಲ್ಲ, ಯುಜಿಡಿ ಇಲ್ಲ, ಯಾವುದೇ ಇಲ್ಲ. ಎಲ್ಲ ಜಗತ್ತುಗಳು ಅಚ್ಚರಿ 16 ನಂಬರ್ ತಗೊಂಡಿದ್ದಾರೆ. ಮೊನ್ನೆ ಅಲ್ಲೇ ವಸತಿ ನಿಲಯ ಪಕ್ಕದಲ್ಲಿ ಸ್ಕೂಲಲ್ಲಿ ಹಾವು ಕಚ್ಚಿ ಹುಡುಗ ಸಾವು ನೋಡಲಿದ್ದಾನೆ. ಆ ಬಿಲ್ಡಿಂಗ್ ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಕಂದಾಯ ಇಲಾಖೆಯವರಿಗೆ ನಾನು ಮನವಿ ಪತ್ರ ಕೊಟ್ಟಿದ್ದೀನಿ ಸರ್. 17/8/2024 ತಗೊಂಡಿದ್ದಾರೆ ಸರ್. ಇದುವರೆಗೂ ಏನು ಮಾಡಿಲ್ಲ ಸರ್. ಕೃಷೇತರ ಭೂಮಿ ಅಂತ ಹೇಳ್ತಾರೆ ಸರ್. ಕೃಷೇತರ ಭೂಮಿಯಲ್ಲಿ ಸರ್ಕಾರಿ ಹಾಸ್ಟೆಲ್ ನಡೆಸಕತ್ತಾರ. ನಾಳೆ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ ಸರ್? ದಿನಾ ಬಂದ್ರೆ ಸರ್ ಚರಣ್ ಸಿಂಗ್ ಆರ್ಐ ಅಂತ ಇರೋದೇ ಇಲ್ಲ ಸರ್ ಆಫೀಸಲ್ಲಿ. ಸಾಹೇಬ್ರಿಗೆ ಕೇಳಿದ್ರೆ ಒಂದು ಹೇಳ್ತಾರೆ ಸರ್. ಅದು ಯಾವುದಕ್ಕೂ ಸಂಬಂಧ ಇರಲ್ಲ ಸರ್. ಸಮಸ್ಯೆ ಇದೆ, ವಿದ್ಯಾರ್ಥಿಗಳ ಜೀವನ ಇದ್ದಲ್ಲಿ ನಾಳೆ ಓದಿ ದೇಶಕ್ಕೆ ಏನಾದ್ರೂ ಆಗೋರು ಆ ಸಮಸ್ಯೆ ನೋಡ್ರಿ ಸರ್ ಅಂತಂದ್ರೆ ಅದ್ರ ಬಗ್ಗೆ ಏನು ಗಮನ ಇಲ್ಲ ಸರ್. ರಸ್ತೆ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. 5 ಅಂತಸ್ತಿನ ಕಟ್ಟಡ ಇದೆ ಸರ್. ಇಂದಿರಾ ಗಾಂಧಿ ವಸತಿ ನಿಲಯ ರೈಸ್ ಡಿಪಾರ್ಟ್ಮೆಂಟ್ ಬರುತ್ತೆ ಸರ್. ರೈಸ್ ಬರುತ್ತೆ ಸರ್. 15 ದಿವಸಗಳಾಗಿ ಏನು ಕ್ರಮ ಕೈಗೊಂಡ್ರೆ ಸರ್? ಲೋಕಾಯುಕ್ತ ಬೆಂಗಳೂರಲ್ಲೂ ಕೇಸ್ ಮಾಡಿದ್ದೀನಿ ಸರ್. ಇವಾಗ ತುಂಬಿರಾ ತುಂಬಿರಾ ಆಲ್ರೆಡಿ ಕೇಸ್ ಪಿಟಿಷನ್ ಇತ್ತಂದ್ರೆ ನಡೀತಿರ್ತದ. ಜಡ್ಜ್ಗಳು ಮಾಡ್ತಿರ್ತಾರೆ ಸರ್. ಒಂದು ಯಾವುದಕ್ಕೂ ಕಳಿಸಿಲ್ಲ ಸರ್. ಯಾವುದು ಒಂದು ನಮಗೆ ನೋಟಿಸ್ ಬಂದಿಲ್ಲ, ಯಾವುದು ಇದುವರೆಗೆ ಬಂದಿಲ್ಲ. ಮೊನ್ನೆ 3 ಸತಿ ಬೆಂಗಳೂರಿಗೆ ಹೋಗಿನೂ ಬಂದೆ ಸರ್. ನಾನು ಯಾವುದೇ ರೀತಿಯಿಂದ ಒಂದು ಕೆಲಸ ಮಾಡಿ, ಇಲ್ಲಿ ಸದರಿ ಲೋಕಲ್ದವರಿಗೆ ನಾನು ಕೊಡ್ತೇನೆ, ನೀವು ನಮ್ಮ ಆಫೀಸಿಗೆ ನಾಳೆ ಬರ್ರಿ. ಅಲ್ಲಿ ನಾ ಬೆಂಗಳೂರಾಗ ಏನಿದೆ ಅಪ್ಡೇಟ್ ಮಾಡಿಸ್ತೀನಿ ಸರ್. ಬೆಂಗಳೂರಾಗ ಓಕೆ, ಬಟ್ ಇವಾಗ ಸದ್ಯದಲ್ಲಿ ಮಕ್ಕಳ ಪರಿಸ್ಥಿತಿ ಗಂಭೀರ ಆಗಲ್ಲ ಸರ್. ಅದನ್ನೇ ಇವಾಗ ಇವ್ರು ಕನ್ಸರ್ನ್ ಅವ್ರಿಗೆ ಹೇಳ್ತಾರೆ. ಇವತ್ತೇನಾದ್ರೂ ಆದ್ರೆ ನಾಳೆ ಏನಾದ್ರೂ ಆದ್ರೆ ಯಾರು ಸರ್ ಜವಾಬ್ದಾರಿ? ಆಕ್ಷನ್ ತಗೋಬೇಕು. ಪ್ಲೀಸ್ ಕೈಂಡ್ಲಿ ಸರ್, ಡೂ ಅ ಫೇವರ್ ಸರ್, ಪ್ಲೀಸ್ ಮಾಡೋ ಅವಶ್ಯಕ ಸರ್. ವಿಷಯ ಇದು ತಮ್ಮದು ಬೆಂಗಳೂರಿಂದ ಬಂದಿದೆ. ಹೌದು ಸರ್. ನಾವು ಹೇಳೋ ವಿಷಯ ಗೊತ್ತಾಯಿತು. ಅದು ಬಂದು ಏನಾದ್ರೆ ನಾವು ಏನಂದ್ರೆ ಸ್ಥಳ ವಿಸಿಟ್ ಮಾಡ್ತೀವಿ. ಸ್ಥಳ ವಿಸಿಟ್ ಮಾಡಿ ಇದನ್ನು ಇದಕ್ಕೆ ಏನು ಸ್ಥಿತಿ ಅದ ನೋಡಿ ಆಮೇಲೆ ಮೌಖಿಕ ನಾಳೆಗೆ ನಮ್ಗೆ ಸಂಪರ್ಕ ನಾಳೆ ಬರ್ರಿ ನೀವು ಸರ್. ಮೌಖಿಕವಾಗಿ ಸರ್ ಇನ್ನೊಂದು ರಿಕ್ವೆಸ್ಟ್ ನಮ್ಮ ಹತ್ರ ದೂರು ಕೊಡ್ತಾ ಇದ್ದೀನಿ ನಾನು. ಮೌಖಿಕವಾಗಿ ಸಾರ್ವಜನಿಕರ ಹಿತದೃಷ್ಟಿ ಸರ್, ಮಾನ್ವಿಯಲ್ಲಿ ಎಲ್ಲಿ ನೋಡಿದ್ರು ಕೊನೋಕಾರ್ಪಸ್ ಅಂತ ವಿಷಕಾರಿ ಗಿಡಗಳು ಹಾಕಿದ್ದಾರೆ. ಅದು ಆಕ್ಸಿಜನ್ ಕೊಡಲ್ಲ, ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಅದರಿಂದ ಅಂತರ್ಜಲ ಬಿದ್ದೋಗ್ತಾ ಇದೆ. ಅಸ್ತಮಾ ಮತ್ತು ಕಿಡ್ನಿ ಪೇಷಂಟ್ಸ್ಗೆ ಬಹಳ ವ್ಯತ್ಯಾಸ ಆಗುತ್ತಿದೆ. ನ್ಯಾಯಾಲಯದಲ್ಲಿ ಹಾಕಿದ್ದಾರೆ, ತಹಸೀಲ್ ಆಫೀಸಲ್ಲಿ ಹಾಕಿದ್ದಾರೆ. ಸಾಹೇಬ್ರಿಗೆ 1000 ಸತಿ ಹೇಳಿದ್ದೀನಿ, ಸಾಹೇಬ್ರಿಗೆ ಹೇಳಿದ್ದೀನಿ, ಮನವಿ ಪತ್ರ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ ಸರ್. ವಿಷಕಾರಿ ಗಿಡ ಅದೇನಾದ್ರೂ ಗಾಳಿಯಲ್ಲಿ ಬಂದು ತಮ್ಮ ಮೂಗಲ್ಲಿ ಹೋದ್ರೆ ಜೀವ ಹೋಗುತ್ತೆ. ಅದು ಬ್ಯಾನ್ ಆಗಿದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ ನೋಡಿ ಸರ್, ಅದನ್ನು ಕಟ್ ಮಾಡಿಸಿ ಅಂತಂದ್ರೆ ಹೋರಾಟ ಮಾಡಿ ಇಲ್ಲಿಗೆ ನಾನು 1 ವರ್ಷ ಆದ್ರೂ ಒಂದು ಎಲೆ ಸಮಿತಿ ಕೇಳೋದು ಬೆಳೆಸಿಲ್ಲ ಸರ್. ನಾಳೆ ಭೇಟಿ ನಾಳೆ ನೀವು 10 ಗಂಟೆಗೆ ನಮ್ಮ ಆಫೀಸ್ ಸುಪ್ರೀಂ ಕೋರ್ಟ್ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ ಸರ್. ನಾಳೆ 10 ಗಂಟೆಗೆ ಬನ್ನಿ. ಇಂದು ಏನು ದಿನಾಂಕ 27ರಂದು ಲೋಕಾಯುಕ್ತವರು ಸಾರ್ವಜನಿಕ ದೂರನ್ನು ತಗೊಳ್ಳಲು ಮಾನ್ವಿ ಪಟ್ಟಣಕ್ಕೆ ಆಗಮಿಸಿದ್ದಾಗ ನಾವು ಜನಸೇವಾ ಫೌಂಡೇಶನ್ ವತಿಯಿಂದ ಸರಿಸುಮಾರು 2 ವರ್ಷಗಳಿಂದ ಏನು ಮಾನ್ವಿಯಲ್ಲಿ ನಡೆಯುತ್ತಿರೋ ಅಕ್ರಮ ಹಾಸ್ಟೆಲ್ ದಂಧೆಗಳು, ಏನು ಬಡ ಮಕ್ಕಳು, ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಮಕ್ಕಳ, ಗ್ರಾಮೀಣ ಭಾಗದ ಮಕ್ಕಳ ಒಂದು ಹಕ್ಕನ್ನು ಕಸಿದುಕೊಂಡು ಏನಿವತ್ತು ಯರಮಲದೊಡ್ಡಿ ರಸ್ತೆಗೆ ಇಂದಿರಾ ಗಾಂಧಿ ವಸತಿ ನಿಲಯ ಕುರುಡಿ ಮಾನ್ವಿ ಅಂತ ಗ್ರಾಮೀಣ ಭಾಗದ ಮಕ್ಕಳ ವಿದ್ಯಾಭ್ಯಾಸವನ್ನು ಕಸಿದುಕೊಂಡು ಸರಿಸುಮಾರು ತಿಂಗಳಕ್ಕೆ 2-2.5 ಲಕ್ಷ ರೂಪಾಯಿ ಏನದರ ಬಾಡಿಗೆಯನ್ನು ತಗೊಂಡು ಸಾರ್ವಜನಿಕರ ರಸ್ತೆಯ ಮೇಲೆ ಏನು ಕಟ್ಟಡ ಕಟ್ಟಿದ್ದಾರೆ, ಅದಕ್ಕೆ ಸರಿಸುಮಾರು ಎಲ್ಲ ಉಲ್ಲೇಖಗಳು ಯಾವುದೇ ರೀತಿಯ ಪರವಾನಗಿ ಇಲ್ಲದೆ
ಒಂದು ಕೊಠಡಿಯಲ್ಲಿ ಸರಿಸುಮಾರು 30ರಿಂದ 35 ವಿದ್ಯಾರ್ಥಿಗಳು, ಏನು ಕೊಳೆತ ತರಕಾರಿ, ಶೌಚಾಲಯ ಸ್ವಚ್ಛವಿಲ್ಲ. ಇವರು ಹೆಸರಿಗೆ ವಿದ್ಯಾಭ್ಯಾಸ ಮೇಲೆ ಇವರು ಹಣ ಸಂಪಾದನೆ ಮಾಡ್ತಾ ಇದ್ದಾರಲ್ಲ, ಇವರು ಎಂಥ ನಾಲಾಯಕರಂತ ನಾನಿವತ್ತು ಮಾಧ್ಯಮದ ಮುಖಾಂತರ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹಾಗೆ ಲೋಕಾಯುಕ್ತ ಬ್ಯಾಂಗ್ಳೂರಿಗೂ ದೂರು ಕೊಟ್ಟಿದ್ದೀನಿ ನಾನು, ಏನು ಮಾನ್ವಿ ಮುಖ್ಯಾಧಿಕಾರಿಗಳ ಮೇಲೆ, ಆಮೇಲೆ ಮಾನ್ವಿ ತಹಸೀಲ್ದಾರ್ ಅವರ ಮೇಲೆ. ಇಲ್ಲಿರುವಂಥ ಯಾವುದೇ ಅಧಿಕಾರಿಗಳು ಬಡವರ ಕಷ್ಟ, ಬಡವರ ಮಕ್ಕಳ ವಿದ್ಯಾಭ್ಯಾಸ, ಏನು ಬಡವರ ಮಕ್ಕಳ ಅಪೌಷ್ಟಿಕತೆ, ಬಡವರ ಮಕ್ಕಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ತಮ್ಮ ಮಕ್ಕಳನ್ನು AC ಯಲ್ಲಿಟ್ಟುಕೊಂಡು, ತಮ್ಮ ಮಕ್ಕಳನ್ನು ಕಾನ್ವೆಂಟ್ ಶಾಲೆಯಲ್ಲಿ ಓದಿಸುತ್ತಾ, ತಮ್ಮ ಮಕ್ಕಳು ಏನಿಲ್ಲಿ ನೌಕರಿದಾರರೇ, ಆ ನೌಕರಿದಾರರ ಮಕ್ಕಳೇ ನೌಕರಿ ಪಡೆಯುವಂಥ ಭಾಗ್ಯ, ರಾಜಕಾರಣಿಯ ಮಕ್ಕಳು ರಾಜಕಾರಣಿಗೆ ಬೆಳೆಯುವ ಭಾಗ್ಯ, ಏನು ಅಧಿಕಾರಿಗಳಿರ್ತಾರೆ ಅದೇ ಅಧಿಕಾರಿಗಳ ಭಾಗ್ಯ. ಈಗ ಬಡವರಿಗೆ ಈ ಭಾಗ್ಯಗಳು ಯಾವಾಗ ಬರ್ತವೆ? ಇಂಥ ವಿದ್ಯಾಭ್ಯಾಸ ಮೇಲೆ ಇವರು ಲೂಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಯಾವಾಗ ಅಂತೇಳಿ ನಮ್ಮ ಪ್ರಶ್ನೆ ಕಾಡ್ತಾ ಇದೆ. ಅದೇ ರೀತಿಯಾಗಿ ಮಾನ್ವಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಏನು ಹಾಸ್ಟೆಲ್ಗಳು ಇವತ್ತು ನಡೀತಾ ಇವೆ, ಆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಬಡವರು ಇವತ್ತು ಸಾಯ್ತಾ ಇದ್ದಾರೆ. ಹಾಸ್ಟೆಲ್ಗಳಲ್ಲಿ ಹಾವು ಕಚ್ಚುತ್ತೆ, ಹಾಸ್ಟೆಲ್ಗಳಲ್ಲಿ ಸೊಳ್ಳೆ ಕಚ್ಚುತ್ತೆ, ಮಕ್ಕಳಿಗೆ ಮಲೇರಿಯಾ, TB ಇಂಥ ರೋಗಗಳು ಬರ್ತಾ ಇವೆ. ಆ ಮಕ್ಕಳಿಗೆ ಕಾಲಿಗೆ ಏನಾದರೂ ಪೆಟ್ಟಾದ್ರೂ ಅಲ್ಲಿ ವಾರ್ಡನ್ ಕೇಳೋರಿಲ್ಲ. ಇಂಥ ಗತಿ ಮಾನ್ವಿ ತಾಲೂಕಿನತ್ತ ಏನು ಸೃಷ್ಟಿಯಾಗಿದೆ. ಯಾಕಂತಂದರೆ ತಾಲೂಕಿನ ಆಡಳಿತ ನಡೆಸುವಂಥ ತಹಸೀಲ್ದಾರರೇ ಇಲ್ಲಿ ಸರಿ ಇಲ್ಲ, ಅವರಿಗೆ ಕೆಲಸ ಮಾಡೋದು ಗೊತ್ತಿಲ್ಲ ಅಂತಂದಮೇಲೆ ಉಳಿದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ, ಬಡವರ ಮಕ್ಕಳಿಗೆ ಎಲ್ಲಿ ನ್ಯಾಯ ಸಿಗುತ್ತಂತೇಳಿ ಮಾಧ್ಯಮ ಮುಖಾಂತರ ನಾನು ಜನಸೇವಾ ಫೌಂಡೇಶನ್ ವತಿಯಿಂದ ಇವತ್ತು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೀನಿ. ಲೋಕಾಯುಕ್ತ ಅವರು ನಮಗೆ 15 ದಿನ ಒಳಗಡೆ ಏನೊಂದು ಭರವಸೆ ಕೊಟ್ಟಿದ್ದಾರೆ. ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನ್ಯಾಯ ಒದಗಿಸಿ ಕೊಡ್ತೀವಂತ ಹೇಳಿದ್ದಾರೆ. ಸರ್, ಕಾದು ನೋಡೋಣ ಏನಾಗುತ್ತಂತೇಳಿ.